ಕರ್ನಾಟಕದ ಇತಿಹಾಸದಲ್ಲಿ ಕೆಲವು ಹೋರಾಟಗಳು ಕೇವಲ ರಾಜಕೀಯ ಚಳುವಳಿಗಾಗಿ ಉಳಿಯೋದಿಲ್ಲ. ಅವು ಒಂದು ಪೀಳಿಗೆಯ ಆತ್ಮಗೌರವವನ್ನು ರೂಪಿಸುತ್ತವೆ. ಬೆಳಗಾವಿ ಹೋರಾಟ ಅಂತಹ ಅಪರೂಪದ ಅಧ್ಯಾಯಗಳಲ್ಲಿ ಒಂದು. ಭಾಷೆ, ಗಡಿ, ಅಸ್ಮಿತೆ ಮತ್ತು ಸ್ವಾಭಿಮಾನದ ಪ್ರಶ್ನೆಗಳು ಒಂದೇ ವೇದಿಕೆಯಲ್ಲಿ ಸೇರುವಾಗ ಕನ್ನಡಿಗರ ಮನಸ್ಸಿನಲ್ಲಿ ಹೊತ್ತಿಕೊಂಡ ಕಿಡಿಯನ್ನ ಜ್ವಾಲೆಯಾಗಿ ಪರಿವರ್ತಿಸಿದ ನಾಯಕರಲ್ಲಿ ಟಿ.ಎನ್. ನಾರಾಯಣಗೌಡರು ಪ್ರಮುಖರು. ಇಂದು ಬೆಳಗಾವಿಯಲ್ಲಿ ಕನ್ನಡಿಗರು ತಲೆ ಎತ್ತಿಕೊಂಡು ಆತ್ಮವಿಶ್ವಾಸದಿಂದ ಬದುಕುತ್ತಿರುವ ವಾತಾವರಣವನ್ನು ಕಂಡಾಗ ಅದರ ಹಿಂದೆ ಅನೇಕ ದಶಕಗಳ ಹೋರಾಟದ ಇತಿಹಾಸ ಕಾಣಿಸುತ್ತದೆ. ಆ ಇತಿಹಾಸದ ಒಂದು ನಿರ್ಣಾಯಕ ಅಧ್ಯಾಯವನ್ನ ಬರೆದವರು ಟಿ.ಎನ್. ನಾರಾಯಣಗೌಡರು. 1956ರಲ್ಲಿ ರಾಜ್ಯಗಳ ಪುನರ್ರಚನೆಯ ಬಳಿಕ ಬೆಳಗಾವಿ ಕರ್ನಾಟಕದ ಭಾಗವಾಯಿತು. ಆದರೆ ಗಡಿ ಪ್ರಶ್ನೆಯನ್ನ ಜೀವಂತವಾಗಿಟ್ಟುಕೊಳ್ಳಲು ಮಹಾರಾಷ್ಟ್ರದ ರಾಜಕೀಯ ಶಕ್ತಿಗಳು ಪ್ರಯತ್ನಿಸುತ್ತಲೇ ಬಂದವು. ಈ ವಿವಾದವನ್ನ ಪರಿಶೀಲಿಸಲು ಕೇಂದ್ರ ಸರ್ಕಾರ 1966ರಲ್ಲಿ ನ್ಯಾಯಮೂರ್ತಿ ಮೆಹರ್ಚಂದ್ ಮಹಾಜನ್ ಅವರ ನೇತೃತ್ವದಲ್ಲಿ ಆಯೋಗ ರಚನೆ ಮಾಡಿತು. 1967ರಲ್ಲಿ ಸಲ್ಲಿಸಲಾದ ಮಹಾಜನ್ ವರದಿ ಬೆಳಗಾವಿ ಕರ್ನಾಟಕದಲ್ಲೇ ಉಳಿಯಬೇಕು ಎಂದು ಸ್ಪಷ್ಟವಾಗಿ ಶಿಫಾರಸು ಮಾಡಿತು. ಆದರೂ ಮಹಾರಾಷ್ಟ್ರ ಸರ್ಕಾರ ಆ ವರದಿಯನ್ನ ಒಪ್ಪಲಿಲ್ಲ. 2005ರ ಅಕ್ಟೋಬರ್ 27ರಂದು ಎಂಇಎಸ್ ನಿಯಂತ್ರಣದಲ್ಲಿದ್ದ ಬೆಳಗಾವಿ ಮಹಾನಗರ ಪಾಲಿಕೆ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಎಂಬ ವಿವಾದಾತ್ಮಕ ನಿರ್ಣಯವನ್ನ ಅಂಗೀಕರಿಸಿತು. ಇದು ಕನ್ನಡಿಗರ ಆತ್ಮಗೌರವಕ್ಕೆ ನೇರ ಸವಾಲಾಗಿತ್ತು. ಕರ್ನಾಟಕದ ಸಾರ್ವಭೌಮತ್ವವನ್ನೇ ಪ್ರಶ್ನಿಸುವ ಈ ಕ್ರಮ ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣವಾಯಿತು. ಈ ಸಂದರ್ಭದಲ್ಲಿ ಇನ್ನೂ ಸಹಿಸುವ ಪ್ರಶ್ನೆಯೇ ಇಲ್ಲ ಎಂಬ ದೃಢ ನಿಲುವಿನೊಂದಿಗೆ ಟಿ.ಎನ್. ನಾರಾಯಣಗೌಡರು ಹೋರಾಟದ ಕಹಳೆಯನ್ನ ಊದಿದರು. ಕರ್ನಾಟಕದ ಮೂಲೆ ಮೂಲೆಗಳಿಂದ ಕರವೇ ಕಾರ್ಯಕರ್ತರು ಬೆಳಗಾವಿಯ ಪರವಾಗಿ ಬೀದಿಗಿಳಿದರು. ಕನ್ನಡದ ಗಡಿ ಪ್ರಶ್ನೆ ಬೆಳಗಾವಿಯ ಪ್ರಶ್ನೆಯಲ್ಲ, ಅದು ಇಡೀ ಕರ್ನಾಟಕದ ಪ್ರಶ್ನೆ ಎಂಬ ಸಂದೇಶವನ್ನ ಜನರಿಗೆ ತಲುಪಿತು. 2005ರ ನವೆಂಬರ್ 11ರಂದು ನಡೆದ ಘಟನೆ ಕನ್ನಡ ಚಳುವಳಿಯ ಇತಿಹಾಸದಲ್ಲಿ ವಿಶೇಷ ಸ್ಥಾನವನ್ನ ಪಡೆದಿದೆ. ಆ ಸಂದರ್ಭದಲ್ಲಿ ಕನ್ನಡದ ಹಿರಿಯ ಚಿಂತಕರು, ಸಾಹಿತಿಗಳ ವಲಯದಲ್ಲಿ ವ್ಯಾಪಕ ಚರ್ಚೆಗಳಾದವು. ಕೆಲವರು ಇಂಥ ಪ್ರತಿಭಟನೆ ಕನ್ನಡಿಗರಿಗೆ ಒಳ್ಳೆಯ ಹೆಸರು ತರೋದಿಲ್ಲ ಅಂತ ಟೀಕೆ ಮಾಡಿದ್ರು. ಆದರೆ ಬಂಡಾಯ ಸಾಹಿತಿ ಚಂದ್ರಶೇಖರ್ ಪಾಟೀಲರು ಕರವೇ ಜೊತೆಗೆ ನಿಂತರು. ಹಾಗೆಯೇ ಸಾಹಿತಿ ಪೂರ್ಣಚಂದ್ರ ತೇಜಸ್ವಿಯವರು ಕನ್ನಡಿಗರ ಭಾವನೆಗಳನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದರು ಎಂದು ಕನ್ನಡ ಚಳುವಳಿಯ ಕಾರ್ಯಕರ್ತರು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ. ಕನ್ನಡ ದ್ರೋಹಿಗಳಿಗೆ ಮಸಿ ಬಳಿಯದೆ ಫೇರ್ ಅಂಡ್ ಲವ್ಲಿ ಬಳಿಯಲು ಸಾಧ್ಯವೇ ಎಂಬ ಅವರ ತೀಕ್ಷ್ಣ ಪ್ರತಿಕ್ರಿಯೆ ಆ ಕಾಲದ ಕನ್ನಡ ಸ್ವಾಭಿಮಾನದ ಮನಸ್ಥಿತಿಯನ್ನ ಪ್ರತಿಬಿಂಬಿಸಿತು ಅಂತ ಹಲವರು ಸ್ಮರಿಸುತ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆ ಬೆಳಗಾವಿಯಲ್ಲಿ ಬಲಗೊಳ್ಳತೊಡಗಿತು. ಎಂಇಎಸ್ನ ಪ್ರಭಾವದಿಂದ ಬೇಸತ್ತಿದ್ದ ಕನ್ನಡಿಗರು ಕರವೆಯನ್ನು ತಮ್ಮ ವೇದಿಕೆಯಾಗಿ ಸ್ವೀಕರಿಸಿದರು. ಬೆಳಗಾವಿಯಲ್ಲಿ ಕನ್ನಡದ ಪರವಾದ ಸಾಮಾಜಿಕ ವಾತಾವರಣ ನಿರ್ಮಾಣವಾಗತೊಡಗಿತು. ಈ ಹೋರಾಟದ ಮತ್ತೊಂದು ಪ್ರಮುಖ ಆಯಾಮ ರಾಜಕೀಯ ಸಂಘರ್ಷವಾಗಿತ್ತು. ಎಂಇಎಸ್ ವಿರುದ್ಧ ಕನ್ನಡ ಪರ ಮತಗಳು ವಿಭಜನೆಯಾಗದಂತೆ ನೋಡಿಕೊಳ್ಳಬೇಕು ಎಂಬ ನಿಲುವನ್ನ ನಾರಾಯಣಗೌಡರು ತೆಗೆದುಕೊಂಡರು. ವಿವಿಧ ರಾಜಕೀಯ ಪಕ್ಷಗಳ ಕನ್ನಡ ಪರ ಅಭ್ಯರ್ಥಿಗಳ ನಡುವೆ ಸಮನ್ವಯ ಸಾಧಿಸಲು ಪ್ರಯತ್ನಿಸಿದರು. ಕನ್ನಡಿಗರ ಹಿತಾಸಕ್ತಿ ಎಲ್ಲ ಪಕ್ಷಗಳಿಗಿಂತ ದೊಡ್ಡದು ಎಂಬ ಸಂದೇಶವನ್ನ ಸಾರಿದರು. ಈ ಬೆಳವಣಿಗೆಗಳ ಸಮಾನಾಂತರವಾಗಿ ಕರ್ನಾಟಕ ಸರ್ಕಾರವು ಬೆಳಗಾವಿಯ ಮಹತ್ವವನ್ನ ಮತ್ತಷ್ಟು ದೃಢವಾಗಿ ಪ್ರತಿಪಾದಿಸತೊಡಗಿತು. 2006ರಿಂದ ವಿಧಾನಮಂಡಲದ ಅಧಿವೇಶನಗಳನ್ನ ಬೆಳಗಾವಿಯಲ್ಲಿ ನಡೆಸುವ ಪರಂಪರೆ ಆರಂಭವಾಯಿತು. 2011ರಲ್ಲಿ ವಿಶ್ವ ಕನ್ನಡ ಸಮ್ಮೇಳನವನ್ನ ಬೆಳಗಾವಿಯಲ್ಲಿ ಆಯೋಜಿಸಲಾಯಿತು. 2012ರಲ್ಲಿ ಸುವರ್ಣಸೌಧ ಉದ್ಘಾಟನೆಯಾಯಿತು. ಈ ಎಲ್ಲ ಬೆಳವಣಿಗೆಗಳು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂಬ ಸಂದೇಶವನ್ನ ರಾಷ್ಟ್ರದ ಮುಂದೆ ಪುನರುಚ್ಚರಿಸಿದವು. ಈ ಬದಲಾವಣೆ ಒಂದು ದಿನದಲ್ಲಿ ಬಂದದ್ದಲ್ಲ. ಅದರ ಹಿಂದೆ ಸಾವಿರಾರು ಕಾರ್ಯಕರ್ತರ ತ್ಯಾಗ, ಹೋರಾಟ ಮತ್ತು ಸಂಘಟನೆ ಇದೆ. ಆದರೆ ಆ ಹೋರಾಟಕ್ಕೆ ದಿಕ್ಕು, ಗುರಿ ಮತ್ತು ನಾಯಕತ್ವ ನೀಡಿದವರಲ್ಲಿ ಟಿ.ಎನ್. ನಾರಾಯಣಗೌಡರ ಹೆಸರು ಮುಂಚೂಣಿಯಲ್ಲಿ ನಿಲ್ಲುತ್ತದೆ.
ಅವರ ಹೋರಾಟದ ಮೂಲ ಸಂದೇಶ ಸರಳವಾಗಿತ್ತು. ಕರ್ನಾಟಕದ ಭೌಗೋಳಿಕ ಸಮಗ್ರತೆ, ಪ್ರಶ್ನಾತೀತ, ಕನ್ನಡಿಗರ ಸ್ವಾಭಿಮಾನದ ವಿಷಯದಲ್ಲಿ ರಾಜಿ ಇಲ್ಲ ಮತ್ತು ಬೆಳಗಾವಿ ಕನ್ನಡ ನಾಡಿನ ಹೆಮ್ಮೆಯ ಭಾಗ. ಬೆಳಗಾವಿ ನಮ್ಮದು ಎಂದು ಲಕ್ಷಾಂತರ ಕನ್ನಡಿಗರ ಎದೆಯಲ್ಲಿ ವಿಶ್ವಾಸ ತುಂಬಿದ ನಾಯಕ, ಕನ್ನಡಿಗರ ತಲೆ ಎತ್ತಿದ ಸ್ವಾಭಿಮಾನಿ ಹೋರಾಟಗಾರ, ಸಂಘಟನೆಯ ಮೂಲಕ ಇತಿಹಾಸ ಬರೆಯಬಹುದೆಂದು ಸಾಬೀತುಪಡಿಸಿದ ಸಮರ ಸೇನಾನಿ ಟಿ.ಎ. ನಾರಾಯಣಗೌಡರಿಗೆ ಜನ್ಮದಿನದ ಹಾರ್ದಿಕ ನಮನಗಳು.